ಸ್ನ್ಯಾಕ್ಸ್‌ಗೆ ಏನೆಲ್ಲ ಹಾಕ್ಬೋದು? ಈ ರೀತಿನೂ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮನೆ ಕ್ಲೀನಿಂಗ್ ಯಾವ ರೀತಿ ಮಾಡಿಕೊಂಡೆ, ತೇಜುಗೆ ಸಿಕ್ತು RCB ಡ್ರೆಸ್ಸು. ಸೊ ಅವನಂತೂ ಫುಲ್ ಖುಷಿ ಆಗೋದ. ಫಾದರ್ಸ್ ಡೇಗೆ ತೇಜು ಅವರಪ್ಪನ ಗಿಫ್ಟ್ ಕೊಡೋದಕ್ಕೆ ಈ ರೀತಿ ಏನೋ ಪ್ರಿಪೇರ್ ಮಾಡ್ತಾ ಇದ್ದಾನೆ. ಸೊ ಬನ್ನಿ, ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಸ್ ಯೂಶ್ವಲ್ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿ ಸ್ನ್ಯಾಕ್ಸ್ ಏನಪ್ಪ ಮಾಡೋದು ಮಕ್ಕಳಿಗೆ ಅಂತ ತಲೆ ಕೆಡಿಸ್ಕೊಂಡಿರ್ತೀವಿ. ಸೊ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ, ತುಂಬ ರಿಚ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಸ್ನ್ಯಾಕ್ಸ್ಗೆ ಹಾಕಿ ಕಳಿಸ್ದೆ. ದಾಳಿಂಬೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ಆ್ಯಪಲ್ಲು, ಮ್ಯಾಂಗೋ ಇಷ್ಟನ್ನು ಹಾಕಿ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಿಕ್ಸ್ ಫ್ರೂಟ್ ಸಲಾಡ್ ಇದ್ದರೆ ಸೊ ತುಂಬ ಇಷ್ಟಪಡ್ತಾನೆ. ಸೊ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅವ್ನು ಬೇಗ ಹೊರಡೋದ್ರಿಂದ 2 ಬಾಕ್ಸು ರೆಡಿ ಮಾಡಬೇಕು ಹಾಗಾಗಿ. ಸೊ ಹಾಗೆ ತೇಜುನು ಸ್ಕೂಲ್ಗೆ ರೆಡಿ ಆದ. ಅವನು ತಿಂದು ಹೊರಟ. ನಾನು ಹಾಗೆ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ವಾಯ್ಸ್ ಇದಾಗಿತ್ತು. ಹಾಗಾಗಿ ಇವತ್ತು ಶುಕ್ರವಾರದ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಸಪೋರ್ಟು ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮನೆಯಲ್ಲಿರುವಂತಹ ಧೂಳು ದುಂಬೆಲ್ಲ ಹೊಡೆದು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಹಾಗೆ ಮೀಶೋ ಪಾರ್ಸಲ್ ಇದೆ ಅಂತ ಕಾಲ್ ಬಂತು. ಮೀಶೋಯಿಂದ ಪಾರ್ಸಲ್ಲು ಸಹ ಬಂತು. ಪಾರ್ಸಲ್ ಏನಿದು ಅಂತ ವಿಡಿಯೋನ ನೋಡಿ. ತುಂಬ ಹೆಲ್ಪ್ಫುಲ್ ಅಂತಲೇ ಆಗುತ್ತೆ, ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಬನ್ನಿ ನೋಡ್ಕೊಬರೋಣ ಮೀಶೋದಲ್ಲಿ ಏನು ಬಂದಿದೆ ಅಂತ. ಹಾಯ್ ಫ್ರೆಂಡ್ಸ್, ಇವತ್ತು ಮೀಶೋಯಿಂದ ಒಂದು ಯೂಸ್ಫುಲ್ ಪ್ರಾಡಕ್ಟ್ನ ತರಿಸಿದ್ದೀನಿ. ಸೊ ಏನು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಸೊ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್ ಅಂತ. ಸೊ ಇದು ತುಂಬ ಅಂದರೆ ತುಂಬ ಅಡ್ವಾಂಟೇಜಸ್ ಇದೆ. 10ಗೆ 8.5 ಮಾರ್ಕ್ಸ್ ಅಂತೂ ಕೊಡ್ಬೋದು ಆರಾಮಾಗಿ. ಸೊ ಇದು ಅಮೌಂಟ್ ನೋಡ್ತಾ ಇರ್ಬೋದು, 699 ಇದೆ MRP. ಬಟ್ ನನಗೆ ಬಂದಿರೋದು 125 ರುಪೀಸ್ಗೆ. ಸೊ ಆಲ್ರೆಡಿ ಸ್ಕ್ರೀನ್ಶಾಟು ಸಹ ಹಾಕಿದ್ದೀನಿ. ಯಾರಿಗಾದರೂ ಬೇಕಾದಲ್ಲಿ ನನ್ನ ಬಯೋದಲ್ಲಿ ಲಿಂಕ್ ಅಂತ ಶೇರ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಪರ್ಚೇಸ್ ಮಾಡ್ಬೋದು. ಆದರೂ ಹಾಕ್ತಿದ್ರೆ ಸೊ ಅದು ಕಂಟ್ರೋಲ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಏರ್ ಗ್ರೋತು ಆಗುತ್ತೆ. ಇಲ್ಲಿ ಏನೆಲ್ಲ ಎಷ್ಟು ಪರ್ಸೆಂಟೇಜ್ ಆಗಿ ಯೂಸ್ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಪ್ಲಾಂಟ್ ಕೆರಾಟಿನ್ ಆ್ಯಂಡ್ ರೈಸ್ ವಾಟರು ಎಲ್ಲ ಇನ್ಕ್ಲೂಡ್ ಆಗಿದೆ. ಸೊ ವರ್ತ್ ಇದೆ ಅಂತಲೇ ಹೇಳ್ಬೋದು. ನೀವು ಮೆಡಿಕಲಲ್ಲಿ ಹೋಗಿ ತೊಗೊತೀನಿ ಅಂದರೆ 699 ರುಪೀಸ್ ಕೊಡಬೇಕಾಗತ್ತೆ. ಬಟ್ ನನ್ನ ಬಯೋದಲ್ಲಿ ನಿಮಗೆ 125 ರುಪೀಸ್ಗೆಲ್ಲ ಸಿಗುತ್ತೆ. ಯಾರಿಗೆಲ್ಲ ಬೇಕು ಅಂತ ಇಷ್ಟ ಇದೆಯೋ ಅವರು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲೋಗಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಸಂಜೆ ಬೆಣ್ಣೆ ಊರಿಂದ ತಂದಿದ್ವಿ. ಸೊ ಅದು ಹಾಗೆ ಇಟ್ಬಿಟ್ಟಿದ್ದೆ, ಅದನ್ನು ಕಾಯಿಸೋಣ ಇವತ್ತು ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ಊರಿನ ಬೆಣ್ಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಘಮ ಘಮ ಅಂತ ಇರುತ್ತೆ. ಈಗ ಬೆಣ್ಣೆ ತುಪ್ಪ ಅಂತೂ ಕಲಬೆರಕೆ ಆಗೋಗಿದೆ. ಯಾವುದನ್ನು ತಿನ್ನೋದು ಯಾವುದನ್ನು ತಿನ್ನಬಾರ್ದು ಅನ್ನೋದೇ ಗೊತ್ತಾಗಲ್ಲ, ಹಾಗಾಗೋಗಿರುತ್ತೆ. ಸೊ ಊರಿಂದ ಬೆಣ್ಣೆನ ಮತ್ತೆ ತಂದು ಕೊಟ್ಟಿದ್ರು, ಹಾಗಾಗಿ ಕನ್ಸೋಣ ಅಂತ ಕರಗಿಸ್ತಾ ಇದ್ದೀನಿ, ತುಪ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಈ ಬೆಣ್ಣೆನ ನಾವು ರೊಟ್ಟಿ ಆಗಿರ್ಬೋದು, ಚಪಾತಿ, ದೋಸೆ ಈ ರೀತಿಗೆ ಎಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರುಚಿ ಇನ್ನೂ ಹೆಚ್ಚಿಸುತ್ತೆ ಅಂತಲೇ ಹೇಳ್ಬೋದು ಅಡುಗೆದು. ಸೊ ಬೆಣ್ಣೆ ಎಲ್ಲ ಫುಲ್ ಕರಗಿ ತುಪ್ಪ ಆಗೋದಕ್ಕೆ ರೆಡಿಯಾಗಿದೆ ನೋಡಿ. ಈ ರೀತಿ ತುಪ್ಪ ಆಗಿದೆ ಆಲ್ರೆಡಿ. ಸೊ ಬಣ್ಣ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ನೋಡಿದ್ರಲ್ಲ. ಯಾರೆಲ್ಲ ಊರಿಂದ ಬೆಣ್ಣೆ ತಂದು ತಿಂತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಪ್ಪ ಹಾಕ್ತಾ ಇದ್ದಂಗೆ ಘಮ 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 ಅಂತ ಸ್ಮೆಲ್ ಬರುತ್ತೆ. ಇದು ಆಗಿದೆಯೋ ಇಲ್ವೋ ಅಂತ ಕರಿಬೇವಿನ ಸೊಪ್ಪು ಇಲ್ಲ ಲವಂಗ ಹಾಕಿದ್ರೆ ಗೊತ್ತಾಗುತ್ತೆ. ಕಲರು ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿತ್ತು ಶುಕ್ರವಾರದ ವ್ಲಾಗು. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.